ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್, ನಾನು ಮತ್ತೆ ಯೂಟ್ಯೂಬ್ನ ಸ್ಟಾರ್ಟಪ್ ಮಾಡ್ಕೊತಾ ಇದ್ದೀನಿ, ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಲಾಂಗ್ ಗ್ಯಾಪ್ ಆಗಿತ್ತು. ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು, 20 ಡೇಸ್ ಅನ್ಕೋತೀನಿ, ಆಲ್ಮೋಸ್ಟ್ 1 ಮಂತ್ ಅಂತ ಅಂದ್ಕೊಂಡೇ ಬಿಡೋಣ. 1 ಮಂತಿಂದ ನಾನು ವೀಡಿಯೋಸನ್ನು ಹಾಕೋದಕ್ಕೆ ಹೋಗಿಲ್ಲ. ಸೋಷಿಯಲ್ ಮೀಡಿಯಾದಿಂದ ಒಂದಷ್ಟು ದೂರನೇ ಇದ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕೆ ನಾನು ವೀಡಿಯೋಸನ್ನು ಹಾಕ್ತಾ ಇರಲಿಲ್ಲ, ಏನು ಕಾರಣ ಅಂತ ಹೇಳ್ತೀನಿ. ಹಾಗೆ ತುಂಬ ಕಮೆಂಟ್ಸು, ತುಂಬ ಕ್ವಶನ್ಸು, ಅದೆಲ್ಲದಕ್ಕೂ ಕೂಡ ನಾನು ಇವತ್ತು ಆನ್ಸರನ್ನು ಮಾಡ್ತೀನಿ. ಇವತ್ತು ವಿಡಿಯೋವನ್ನು ಹಾಕೋದಕ್ಕೆ ಮತ್ತೆ ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ. ಸೊ ಎಲ್ಲವೂ ಕೂಡ ನಿಮ್ಮಿಂದನೇ, ನಿಮ್ಮ ಸಪೋರ್ಟಿಂದ, ನಿಮ್ಮ ಒಂದು ಸಪೋರ್ಟಿಂದನೇ ನಾನು ಇವತ್ತು ಮತ್ತೆ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಹಾಗೆ ಇವತ್ತು ವಿಡಿಯೋ ಹಾಕಲೇಬೇಕಂತ ಹೇಳಿ ಬೆಳಿಗ್ಗೆಯಿಂದನೇ ವಿಡಿಯೋವನ್ನು ಶೂಟ್ ಮಾಡ್ಕೊತಾ ಇದ್ದೆ. ಸೊ ಆಲ್ರೆಡಿ ನಾನೆಲ್ಲ ಕೆಲಸ ಮುಗಿಸಿ ಮತ್ತೆ ನಮ್ಮ ಏರಿಯಾಗೆ ಬಂದಿದ್ದೀನಿ. ನಮ್ಮ ಏರಿಯಾ ಗೊತ್ತೇ ಇದ್ದಿಲ್ಲ, ಕಿಚನ್ ಏರಿಯಾ, ಹೆಣ್ಮಕ್ಳು ಏರಿಯಾನೇ ಕಿಚನ್ ಏರಿಯಾ ಅಲ್ವಾ. ಸೊ ಅಲ್ಲಿಗೆ ಬಂದಿದ್ದೀನಿ. ಏನು ಕೆಲಸ ಇರುತ್ತೆ ಅದೆಲ್ಲ ಮುಗಿಸೋಣ ಅಂತ ಹೇಳಿ ಬೆಳಗ್ಗೆನೇ ಬ್ಯುಸಿ ಅಂದರೆ ಬ್ಯುಸಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಗಂಡನ ಆಫೀಸಿಗೆ ಕಳಿಸೋದಲ್ವಾ ಫ್ರೆಂಡ್ಸ್, ಹೆಣ್ಮಕ್ಳ ಕೆಲಸನೇ ಅದು. ಸೊ ಹಾಗಾಗಿ ಕಿಚನ್ ಏರಿಯಾಗೆ ಬಂದಿದ್ದೀನಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಇವಾಗ ಯಾಕೆ ನಾನು ಇಷ್ಟು ದಿನ ವೀಡಿಯೋಸನ್ನು ಹಾಕ್ತಾ ಇರಲಿಲ್ಲ ಅಂತ ಫಸ್ಟಿಗೆ ಹೇಳ್ಬಿಡ್ತೀನಿ. ಜೊತೆಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಅಂದರೆ, ನನ್ನ ಒಂದು ಫಾಲೋವರ್ಸ್ಗೆ ಗೊತ್ತಿರುತ್ತೆ, ಯಾರು ತುಂಬ ನನ್ನ ಚಾನಲ್ಸ್ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ನನ್ನ ಹೇರ್ ಎಷ್ಟು ಲೆಂತ್ ಇತ್ತು, ಎಷ್ಟು ಉದ್ದ ಇತ್ತು ಅಂತ ಹೇಳಿಬಿಟ್ಟು. ಸೊ ಹೇರ್ ಕಟ್ ಕೂಡ ಮಾಡಿಸಿದ್ದೀನಿ. ಯಾಕೆ ಹೇರ್ ಕಟ್ ಮಾಡಿಸ್ದೆ, ಹೆಂಗೆ ಮಾಡಿಸಿದ್ದೀನಿ, ಅದೆಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಲಾಸ್ಟ್ ಎಂಡಿಂಗಲ್ಲಿ ಆ ಒಂದು ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಹೊಸ ವರ್ಷದಲ್ಲೇ ಮಾಡಿಸ್ದೆ, ಬಟ್ ಆಗಲೇ ನಾನು ವಿಡಿಯೋವನ್ನು ಮಾಡೋದನ್ನ ಬಿಟ್ಟಿದ್ದೆ, ಸ್ಟಾಪ್ ಮಾಡಿದೆ. ಸೊ ಇವಾಗ ನಾನು ಮತ್ತೆ ಸ್ಟಾರ್ಟಪ್ ಆಗಿದ್ದೀನಿ. ಇವತ್ತಿಂದ ಮತ್ತೆ ನಾನು ಡೈಲಿ ವೀಡಿಯೋಸ್ಗಳನ್ನು ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲವೂ ಕೂಡ ನಿಮ್ಮಿಂದ. ಯಾಕೆ ಅಂದರೆ, ನೀವು ಮಾಡಿರೋ ಕಮೆಂಟ್ಸ್ಗಳು ನನ್ನನ್ನು ಅಷ್ಟೊಂದು ಬೂಸ್ಟ್ ಮಾಡಿದೆ. ಸೊ ತುಂಬ ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು. ಮತ್ತೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕೆ, ನನಗೆ ಬೂಸ್ಟನ್ನು ಮಾಡಿದ್ದಕ್ಕೆ, ಮತ್ತು ಏನು ಇನ್ಸ್ಪಿರೇಷನ್ ಅಂತಾರಲ್ಲ ಆ ರೀತಿ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ಮತ್ತೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ದಿನ ವೀಡಿಯೋಸನ್ನು ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಬಟ್ ಗೊತ್ತೇ ಇದೆಯಲ್ಲ, ಹೆಣ್ಮಕ್ಳ ಕೆಲಸಗಳು ಸರ್ವೇ ಸಾಮಾನ್ಯ, ಮಿಸ್ ಆಗೇ ಆಗಿಬಿಡುತ್ತೆ. ಬಟ್ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇವಾಗ ಫಸ್ಟು ಫ್ರೆಂಡ್ಸ್, ಯಾಕೆ ನಾನು ವೀಡಿಯೋಸನ್ನು ಡೈಲಿ ಹಾಕ್ತಾ ಇರಲಿಲ್ಲ ಅಂದರೆ, ಯಾಕೆ ಸ್ವಲ್ಪ ಸೋಷಿಯಲ್ ಮೀಡ್ಯಾದಿಂದ ಹಿಂದೆ ಉಳಿದಿದ್ದೆ ಅಂತ ಇವತ್ತು ಹೇಳ್ತೀನಿ. ಇವಾಗ ಅಂದರೆ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳಿಂದ ಕೂಡ ನಾನು ಹಿಂದೆ ಉಳಿದಿದ್ದೆ. ಅಂದರೆ ಒಂದು 2-3 ತಿಂಗಳು ನಾನು ಪೇಮೆಂಟನ್ನು ತೊಗೊಂಡೆ ಯೂಟ್ಯೂಬ್ ಚಾನಲಿಂದ. ಆಮೇಲೆ ಸ್ವಲ್ಪ ವ್ಯೂಸ್ ಕೂಡ ಕಡಿಮೆ ಆಯಿತು, ಪೇಮೆಂಟ್ ಕೂಡ ಅಷ್ಟರಲ್ಲೇ ನಿಂತಿತ್ತು. ಅದಕ್ಕೂ ಕೂಡ ಸ್ವಲ್ಪ ಜನಗಳು ಮಾತಾಡ್ತಾರಲ್ವ, ಬೆಳೆದ್ರೂ ಕೂಡ ಮಾತಾಡ್ತಾರೆ, ಬಿದ್ದರೂ ಕೂಡ ಮಾತಾಡ್ತಾರೆ. ಬಟ್ ಅದಕ್ಕಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಅದು ಒಂದು ರೀಸನ್ ಕೂಡ. ಜೊತೆಗೆ ಸ್ವಲ್ಪ ವ್ಯೂಸ್ ಕಡಿಮೆ ಆಗಿಬಿಡ್ತು. ಮತ್ತು ವ್ಯೂಸ್ ಕಡಿಮೆ ಆಗಿದ ತಕ್ಷಣ ನಾನು ಅನ್ಕೊತಾ ಇದ್ದೆ, ಎಷ್ಟೇ ಎಫರ್ಟ್ಸ್ ಹಾಕಿ ಎಷ್ಟೇ ಚೆಂದ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ರು, ತುಂಬ ವ್ಯೂಸ್ ಕಡಿಮೆ ಆಗ್ತಾಯಿದೆ. ಸೊ ಬೇಕಾದ ಜನ ಏನು ಜಾಸ್ತಿ ಹಾಕೋದೇ ಇಲ್ಲ, ಸ್ವಲ್ಪ ಹಾಕಿರ್ತಾರೆ, ಏನಂಥದ್ದು ಏನಿರಲ್ಲ. ಬಟ್ ನನ್ನದು ವೀಡಿಯೋಸ್ಗಳು ಒಂದಷ್ಟು ಜನಕ್ಕೆ ಹೆಲ್ಪ್ ಕೂಡ ಆಗ್ತಾಯಿದೆ, ಯೂಸ್ ಆಗ್ತಾಯಿದೆ. ಅಂಥ ವೀಡಿಯೋಸ್ಗಳು ಹಾಕಿದ್ರೂ ಕೂಡ ನಮಗೆ ವ್ಯೂಸ್ ಬರೋದು ಕಡಿಮೆ ಆಗ್ತಾಯಿದೆ, ಮತ್ತು ಸಪೋರ್ಟ್ ಮಾಡೋರು ಕಡಿಮೆ ಆಗ್ತಾ ಇದ್ದಾರೆ ಅಂತ ಆ ಒಂದು ಟೈಮಲ್ಲಿ ತುಂಬ ಬೇಜಾರಾಯಿತು. ಸೊ ಹಾಗೇ ಒಂದಷ್ಟು ರಿಲೀಫನ್ನು ಕೊಡೋಣ, ತುಂಬ ಎಡಿಟಿಂಗ್ ಮಾಡೋದು, ತುಂಬ ವಿಡಿಯೋ ಅಪ್ಲೋಡ್ ಮಾಡೋದು, ಮತ್ತು ವ್ಯೂಸ್ಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋದು, ಅದೇ ಆಗ್ತಾಯಿತ್ತು. ಸೊ ತುಂಬ ಮೆಂಟಲಿ ಕೂಡ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಸೋಷಿಯಲ್ ಮೀಡ್ಯಾದಿಂದ ಹಿಂದುಳಿಯೋಣ, ನೋಡೋಣ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವ ವೀಡಿಯೋಸ್ಗಳನ್ನೂ ಹಾಕೋದಕ್ಕೆ, ನಾನು ಫೋನ್ ಜಾಸ್ತಿ ಯೂಸೇ ಮಾಡಿಲ್ಲ ಅಂತ ಹೇಳ್ಬೋದು. ಆವಾಗ
ಒಂದೊಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೆ, ರೀಲ್ಸ್ಗಳನ್ನು ಹಾಕ್ತಾಯಿದ್ದೆ ಒಂದೊಂದು ಬಿಟ್ಟರೆ ಬೇರೆ ಏನಕ್ಕೂ ಜಾಸ್ತಿ ಫೋನನ್ನು ಯೂಸೇ ಮಾಡ್ತಾ ಇರಲಿಲ್ಲ, ನೋಡ್ತಾನೂ ಇರಲಿಲ್ಲ ಅಷ್ಟಾಗಿ. ನಾನು ಆ ರೀತಿ ಇದ್ದೆ. ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಬಟ್ ಮೈಂಡ್ ರಿಲೀಫ್ ಕೂಡ ಆಯಿತು ಅಷ್ಟೇ ಚೆನ್ನಾಗೆ. ಮತ್ತು ನನಗೆ ಮತ್ತೆ ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಬೂಸ್ಟ್ ಎನರ್ಜಿ ಕೂಡ ಸಿಕ್ತು. ಹಾಗೆ ನನ್ನ ವೀಡಿಯೋಸ್ಗಳು ಬೇರೆಯವರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಕೂಡ ಇದರಿಂದ ಗೊತ್ತಾಯಿತು. ತುಂಬ ಕಮೆಂಟ್ಸ್, ಯಾಕೆ ಅಕ್ಕ ವೀಡಿಯೋಸ್ ಆಗ್ತಾಯಿಲ್ಲ, ಹಾಕಿ, ಮತ್ತು ಅವರ ಡೆಲಿವರಿ ಒಂದು ಟೈಮಲ್ಲಿ ಆಗ್ತಾ ಇರೋ ಒಂದು ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊತಾ ಇದ್ದೀರಾ. ನಾನು ಅದಕ್ಕೆ ಆಲ್ರೆಡಿ ನಾನು ಕಮೆಂಟಲ್ಲಿ ಆನ್ಸರನ್ನು ಮಾಡಿದ್ದೀನಿ. ಜೊತೆಗೆ ಇನ್ನೊಂದು ಮತ್ತು ಬಾಲಗ್ರಹದ್ದು ಅದೆಲ್ಲವನ್ನು ಕೇಳ್ತಾ ಇರ್ತೀರ, ಅದಕ್ಕೂ ನಾನು ವೀಡಿಯೋಸನ್ನು ಮಾಡಿದ್ದೀನಿ ಆಲ್ರೆಡಿ. ಬಟ್ ಹಾಗೆ ಕಮೆಂಟ್ ಕೂಡ ನಾನು ಯಾರು ನನಗೆ ಕಮೆಂಟ್ ಮಾಡಿದ್ದಾರೋ ಅವ್ರಿಗೆ ತಪ್ಪದೆ ಕಮೆಂಟ್ ಕೂಡ ಮಾಡಿದ್ದೀನಿ. ಹಾಗೆ ಜೊತೆಗೆ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಕೂಡ ಕೇಳ್ತಾ ಇದ್ರಿ, ವೀಡಿಯೋಸ್ ಮಾಡಿ ಅಂತ. ಸೊ ಇನ್ನು ಮುಂದೆ ಇದೇ ರೀಸನ್ ಆಗಿತ್ತು ಅಷ್ಟೇ. ಇನ್ನು ಮುಂದೆ ಮತ್ತೆ ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ. ಸೊ ಎಲ್ಲವೂ ಕೂಡ ನಿಮ್ಮಿಂದನೇ ಸಾಧ್ಯ. ಮತ್ತೆ ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ ಇವತ್ತಿಂದ. ಸೊ ಹಾಗೆಯೇ ಇನ್ನೊಂದು ಕಮೆಂಟ್ ಏನು ಅಂದರೆ, ತುಂಬ ಬೇಜಾರಾಗಿದ್ದು ಕಮೆಂಟು. ಪಾಪ ಅವರು ಕಮೆಂಟ್ ಮಾಡಿದ್ರು, ಮಗು ಇದ್ದಕ್ಕಿದ್ದಂಗೆ ತುಂಬ ಜ್ವರ ಅತಿರೇಕಕ್ಕೆ ಹೋಗಿ ಕಣ್ಣೆಲ್ಲ ಮೇಲೆ ತೇಲ್ಸಿತ್ತು. ಮಗುಗೆ ಹಾಲು ಫೀಡ್ ಮಾಡಿದ್ವಿ ಅಂದರೂ ಕಣ್ಣೆಲ್ಲ ಮೇಲೆ ತೇಲ್ಸ್ಬಿಟ್ಟಿತ್ತು. ಆಸ್ಪತ್ರೆಗೆ ಕರ್ಕೊಂಡೋದ್ವಿ, ಫಿಟ್ಸ್ ಆಗಿದೆ ಅಂತ ಹೇಳಿದ್ರು. ಸಡನ್ನಾಗಿ ಚೆನ್ನಾಗಿ ಆಡ್ತಾ ಇದ್ದಿದ್ದು ಮಗು ತೊಟ್ಲಲ್ಲಿ ಸಡನ್ನಾಗಿ ಈ ರೀತಿ ಆಗಿದೆ. ಯಾವುದೇ ರೀತಿಯ ಜ್ವರ ಇರಲಿಲ್ಲ ಅವಳಿಗೆ ಫಸ್ಟೇ ಅಂತ ಹೇಳಿದ್ರು. ಬಟ್ ತುಂಬ ಅತಿರೇಕಕ್ಕೆ ಹೋಗೋದು ಅಂದರೆ ಹಿಂದಿನ ದಿನ ಜ್ವರ ಇದ್ದರೆ ಮಾತ್ರನೇ ತುಂಬ ಅತಿರೇಕಕ್ಕೆ ಹೋಗುವಂಥದ್ದು. ಸಡನ್ನಾಗಿ ಅಷ್ಟೊಂದು ಬೇಗ ಅತಿರೇಕಕ್ಕೆ ಹೋಗಿದೆ ಜ್ವರ ಅಂತ ಅಂದರೆ ಅದಕ್ಕೆ ಬರೀ ಅದು ಮಾತ್ರ ಕಾರಣ ಆಗಿರೋದಿಲ್ಲ, ಮಗುಗೆ ಬಾಲಗ್ರಹ ಕೂಡ ಆಗಿರುತ್ತೆ, ಸಂದು ಅಂತಾರೆ, ಅದು ಕೂಡ ಆಗಿರ್ಬೋದು. ಸೊ ಹಾಗಾಗಿ ಬಾಲಗ್ರಹದ ಪರಿಹಾರಗಳನ್ನ ನಾನು ಈಗಾಗಲೇ ತಿಳಿಸಿದ್ದೀನಿ, ನೋಡಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೊತೆಗೆ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೋ ಅದನ್ನು ಕೂಡ ಮಾಡ್ಕೊಳ್ಳಿ, ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ ಅಂತ ನಾನು ಆಲ್ರೆಡಿ ಅವ್ರಿಗೆ ಕಮೆಂಟ್ ಮಾಡಿದ್ದೀನಿ. ಬಟ್ ಅವ್ರು ಯಾವ ಸಿಚುವೇಶನ್ ಇದ್ದಾರೋ ಗೊತ್ತಿಲ್ಲ, ಬಟ್ ಯಾವುದೂ ರಿಪ್ಲೈ ಅಂತೂ ಇಲ್ಲ. ಬಟ್ ಒಳ್ಳೆಯದಾಗಲಿ, ಮಗುಗೆ ಬೇಗ ಕ್ಯೂರ್ ಆಗಲಿ ಅಷ್ಟೇ. ಇನ್ನು ಮುಂದೆ ವೀಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನನ್ನ ಹೇರ್ಸ್ ನೋಡ್ತಾ ಇದ್ದೀರಲ್ವ ಎಷ್ಟು ಲಾಂಗ್ ಇದೆ ಅಂತ ಹೇಳಿ. ಸೊ ಮುಂಚೆ ಕೂಡ ನೋಡಿರ್ತೀರ ಎಷ್ಟು ಲಾಂಗ್ ಇದೆ ಅಂತ. ಇವಾಗ ನಾನು ಹೇರ್ ಕಟ್ ಮಾಡಿಸೋಣ ಅನ್ನೋ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಸೊ ಹೇರ್ ಕಟ್ ಮಾಡಿಸೇ ಬಿಡ್ತೀನಿ. ಯಾಕೆ ಅಂದರೆ ತುಂಬ ಹೆಡ್ಡಕ್ಕೆ ಬರ್ತಾಯಿತ್ತು ನನಗೆ, ತುಂಬ ತಲೆನೋವು ಬರ್ತಿತ್ತು. ನಾನು ನಾರ್ಮಲಿ ಪೂಜೆ ಎಲ್ಲ ಮಾಡಬೇಕು ಅಂದರೆ ಡೈಲಿ ಸ್ನಾನ ಮಾಡೇ ಮಾಡ್ತೀನಿ. ಸೊ ನನಗೆ ಕೂದಲು ಬೇಗ ಒಣಗ್ತಾ ಇರಲಿಲ್ಲ, ಹಾಗಾಗಿ ಹೆಡ್ಡೇಕ್ ಬರ್ತಾಯಿತ್ತು. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸ್ದೆ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ, ನಾನು ವೀಡಿಯೋಸ್ನ ಹಾಕ್ತಾ ಇರಲಿಲ್ಲ ಒಂದು ಟೈಮಲ್ಲಿ, ಬಟ್ ವೀಡಿಯೋ ಮಾತ್ರ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ನೋಡಿ ಯಾವ ರೀತಿ ಇದೆ ಅಂತ ಸ್ಟೆಪ್ ಕಟ್ಟಿಂಗ್ ಮಾಡಿಸ್ದೆ. ಬಟ್ ನನಗೂ ಕೂಡ ಇಷ್ಟ ಆಯಿತು. ಮುಂದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮತ್ತು ಹೇರ್ ಗ್ರೋತ್ ಆದಮೇಲೆ ಮತ್ತು ಬೇರೆ ಇದನ್ನು ಮಾಡಿಸೋಣ, ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಇವಾಗ ಹೇಗೆ ಬಂದಿದೆ ಹೇರ್ ಕಟ್ ಅಂತ ಹೇಳಿಬಿಟ್ಟು ನೀವೇ ಕಮೆಂಟಲ್ಲಿ ತಿಳಿಸ್ಬೇಕು ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ಹೇರ್ನ ತೋರಿಸಿಲ್ಲ, ನಾನು ಸ್ನಾನ ಮಾಡಿ ಹಾಗೆಯೇ ವೀಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೆ. ಸೊ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫ್ರೆಂಡ್ಸ್, ಇನ್ನು ಮುಂದೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ಕಮೆಂಟ್ ಮಾಡಿದ್ದೀರೋ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಒಂದು ಕಮೆಂಟಿಂದ ನಾನು ಮತ್ತೆ ವಿಡಿಯೋ ಸ್ಟಾರ್ಟಪ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಮುಂದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತೆ ಬೇರೆ ಬೇರೆ ಕಮೆಂಟ್ಸ್ ಎಲ್ಲ ಮಾಡಿದ್ದೀರಾ, ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ, ಎಲ್ಲದಕ್ಕೂ ಕೂಡ ವಿಡಿಯೋಗಳನ್ನ ಹಾಕ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಒಂದೇ ಒಂದು ಲೈಕು, ಒಂದೇ ಒಂದು ಶೇರ್ ಕೊಡೋದನ್ನ ಮರಿಬೇಡಿ. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್ ಬಾಯ್.